ರಕ್ತದ ವರ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್ ಅಂತ ಏನ್ ಮಾಡ್ತಾ ಬರ್ತಿದಕ್ಕೆ ಕರಿತಾ ಬರ್ತೀವಿ. ಹಾಗಾದ್ರೆ ಹಿಮೋಗ್ಲೋಬಿನ್ ಅಂತ ಬಂದಾಗ ಇದು ಏನ್ ಕೆಲಸ ಮಾಡ್ತಾ ಬರ್ತಪ್ಪ ಅಂದ್ರೆ ರಕ್ತದ ವರ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್. ಇದರಲ್ಲಿ ಹೊಂದಿರತಕ್ಕಂತ ಮೂಲ ವಸ್ತು ಇದರಲ್ಲಿ ಹೊಂದಿರತಕ್ಕಂತ ಇದರಲ್ಲಿನ ಮೂಲ ವಸ್ತು ಅಂತ ಬಂದಾಗ ಇದರಲ್ಲಿರ್ತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಕಬ್ಬಿಣದ ಅಂಶ ಅಂತ ಕರಿತಾ ಬರ್ತಿದಕ್ಕೆ. ಅದಕ್ಕೆ ಕಬ್ಬಿಣ, ಇದರಲ್ಲಿರ್ತಕ್ಕಂಥ ಮೂಲ ವಸ್ತು ಕಬ್ಬಿಣ ಅಂತ ಕರಿತಾ ಬರ್ತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಐರಾನ್ ಅಂತ ಕರಿತಾ ಬರ್ತಿದಕ್ಕೆ. ಹಾಗಾದ್ರೆ ರಕ್ತದ ವರ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಅಲ್ಲಿ ಹೊಂದಿರತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಕಬ್ಬಿಣ ಅಂತ ಕರಿತಾ ಬರ್ತಿದಕ್ಕೆ. ಹಾಗಾದ್ರೆ ಗೊತ್ತಿರಲಿ. ಮತ್ತೆ ಈ ಹಿಮೋಗ್ಲೋಬಿನ್ ಏನ್ ಮಾಡ್ತಾ ಗೊತ್ತಾ, ಹಿಮೋಗ್ಲೋಬಿನ್ ಪ್ರಮುಖ ಕಾರ್ಯ ಅಂತ ಬಂದಾಗ ದೇಹದೊಳಗಡೆ ಅಂದ್ರೆ ದೇಹದೊಳಗಡೆ ಈ ರಕ್ತ ಏನಿರ್ತಲ್ಲ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರ್ತದ, ಆ ರಕ್ತದಲ್ಲಿ ಆಮ್ಲಜನಕದ ಸಾಗಾಣಿಕೆ ಮಾಡ್ತಾ ಬರ್ತೈತೆ. ಇದಕ್ಕೆ ಇದು ರಕ್ತದಲ್ಲಿನ ಆಮ್ಲಜನಕ ಸಾಗಾಣಿಕೆ ಕರಿತಾ ಬರ್ತಿದ್ದಕ್ಕೆ. ರಕ್ತದಲ್ಲಿನ ಓಟು ಸಾಗಾಣಿಕೆ ಮಾಡ್ತಾ ಬರ್ತೈತೆ. ಇದಕ್ಕೆ ಓಟು ಏನಾಗ್ತಾ ಬರ್ತೈತೆ, ಇದಕ್ಕೆ ಓಟು ಸಾಗಾಣಿಕೆ ಮಾಡ್ತಾ ಬರ್ತೈತೆ. ಇದಕ್ಕೆ ರಕ್ತ ಒಳಗಿರ್ತಕ್ಕಂತಹ ಓಟು ಅಂದ್ರೆ ಆಮ್ಲಜನಕದ ಸಾಗಾಣಿಕೆ ಮಾಡುವಂತ ಕೆಲಸ ಯಾವ್ದು ಮಾಡ್ತಾ ಬರ್ತೈತಪ್ಪ ಅಂತಂದ್ರೆ ಅದು ಹಿಮೋಗ್ಲೋಬಿನ್ ಮಾಡ್ತಾ ಬರ್ತೈತೆ. ಇದಕ್ಕೆ ಆಮೇಲೆ ಒಂದ್ಸಲ ಅಪ್ಲೋಡಿಗೆ ಕ್ವಶನ್ ಕೇಳ್ತಾ ಬರ್ತಾನ. ಏನ್ ಗೊತ್ತಾ ನೋಡಿ, ನಮ್ಮ ಉಸಿರಾಟಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಏನಾದ್ರು ಬಳಸ್ಕೊಂಡ್ರೆ ಅವಾಗ ಹಿಮೋಗ್ಲೋಬಿನ್ ಆಮ್ಲಜನಕದ ಸಾಗಾಣಿಕೆಯಲ್ಲಿ ಅಡಚಣೆ ಉಂಟಾಗ್ತಾ ಬರ್ತದ. ಯಾವಾಗ ಆಮ್ಲಜನಕ ಸಾಗಾಣಿಕೆ ಅಡಚಣೆ ಉಂಟಾಗ್ತಾ ಬರ್ತದೋ ಮನುಷ್ಯ ಸುಸ್ತಾಗ್ತಾ ಬರ್ತಾನ, ಅನ್ಕಾನ್ಸಿಯಸ್ ಹೋಗ್ತಾ ಬರ್ತಾನ. ಇನ್ನೂ ತೀವ್ರತೆ ಹೆಚ್ಚಾದರೆ ಮನುಷ್ಯ ಸೀದಾ ಏನಾಗ್ತಾ ಬರ್ತಾನೆ, ಅದಕ್ಕೆ ಡೆತ್ ಆಗ್ತಾ ಬರ್ತಾನೆ. ಅದಕ್ಕೆ ಕರಿತಾ ಬರ್ತದಕ್ಕೆ ಸಾವನ್ನಪ್ತಾ ಬರುವಂತ ಸಂಭವನೀಯತೆ ಏನಾಗುತ್ತೆ ಅದಕ್ಕೆ ಉಂಟಾಗ್ತಾ ಬರ್ತೈತೆ. ಅದಕ್ಕೆ ಹಾಗಾದ್ರೆ ನಮಗೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಆರೋಗ್ಯಕರವಾಗಿರಬೇಕು ಮತ್ತು ಆಮ್ಲಜನಕ ಸಮೃದ್ಧಿಯಾಗಿ ಸಪ್ಲೈ ಆಗ್ತಾ ಇರಬೇಕು. ವ್ಯಕ್ತಿ ಏನ್ ಮಾಡ್ತಾನೆ, ಹೆಲ್ದಿ ಆಗಿರ್ತಾನೆ, ಎಂಥೋಸಿಸ್ಟ್ ಆಗಿರ್ತಾನೆ. ಅದಕ್ಕೆ ಯಾವಾಗ ನಮ್ಮ ದೇಹದಾಗ ಆಮ್ಲಜನಕ ಕೊರತೆ ಆಗ್ತಾ ಬಂತೋ ದೆನ್ ವಿ ಹ್ಯಾವ್ ಟು ಸಫರಿಂಗ್ ಆಫ್ ದ ಲ್ಯಾಕ್ ಆಫ್ ಆಕ್ಸಿಜನ್. ಅವಾಗ ನಮ್ಮ ದೇಹ ಸುಸ್ತಾಗ್ತಾ ಬರ್ತದ, ಆಕಳಿಕೆ ಬರ್ತೈತೆ, ಅಂತೇನದ ಆಕಳಿಸ್ತಾ ಬರ್ತೈದಕ್ಕೆ. ಯಾಕಂದ್ರೆ ಆಮ್ಲಜನಕದ ಕೊರತೆ ಆದಾಗ ನಮ್ಗೆ ಏನಾಗುತ್ತೆ ಆ ಟೈಪ್ ಸಮಸ್ಯೆ ಉಂಟಾಗ್ತಾ ಬರ್ತೈತೆ. ಅದಕ್ಕೆ